ಈ ನಮ್ಮ ಇಂಡಿಯನ್ ಕಂಪ್ನಿ ಸ್ಯಾಮ್ಸಂಗ್ ಮತ್ತೆ ನೋಕಿಯಾನ ಹಿಂದಿಟ್ಟು 21,000 ಕೋಟಿ ಕಂಪ್ನಿ ಆಗಿರುತ್ತೆ. ನೆಕ್ಸ್ಟ್ 7ರಿಂದ 8 ವರ್ಷದಲ್ಲೇನೆ 21,000 ಕೋಟಿ ಕಂಪ್ನಿ ಝೀರೋ ಆಗೋಗುತ್ತೆ. 2014ರಲ್ಲಿ ಮೈಕ್ರೋಮ್ಯಾಕ್ಸ್ ನಮ್ಮ ಇಂಡಿಯಾದ ನಂಬರ್ 1 ಕಂಪ್ನಿ ಆಗಿರುತ್ತೆ. ಆಗ ಯಾರ ಕೈಯಲ್ಲಿ ನೋಡಿದ್ರು, ಯಾವ ಅಂಗಡಿನಲ್ಲಿ ನೋಡಿದ್ರು ಮೈಕ್ರೋಮ್ಯಾಕ್ಸ್ ಸೆಲ್ ಆಗ್ತಾ ಇರುತ್ತೆ, ಮೈಕ್ರೋಮ್ಯಾಕ್ಸ್ ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಬಟ್ ನೆಕ್ಸ್ಟ್ ಬರ್ತಾ ಬರ್ತಾ ಈ ಕಂಪ್ನಿ ಮುಳುಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕಂಪ್ನಿನಲ್ಲಿ ನಿಜವಾದ ಪ್ರಾಬ್ಲಮ್ ಏನಿತ್ತು ಅಂದ್ರೆ ಈ ಚೈನಾದಲ್ಲಿ ಹೋಗಿ ತಯಾರು ಮಾಡಿಸಿ ಜಸ್ಟ್ ನೇಮ್ ಚೇಂಜ್ ಮಾಡಿ ಇಂಡಿಯಾದಲ್ಲಿ ತಗೊಂಡು ಸೆಲ್ ಮಾಡ್ತಾ ಇತ್ತು. ಈ ಮೈಕ್ರೋಮ್ಯಾಕ್ಸ್ ಗೆ ಯಾರು ಫೋನ್ ನ ತಯಾರು ಮಾಡ್ತಿದ್ರಲ್ಲ ಚೈನೀಸ್ ಕಂಪ್ನಿಗಳು, ಅವರೇನ್ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಇಂಡಿಯಾದಲ್ಲಿ ಸ್ಮಾರ್ಟ್ ಫೋನ್ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇಂಡಿಯಾದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದಾರೆ, ಅದರಲ್ಲಿ 60ರಿಂದ 70 ಕೋಟಿ ಯುವಕರೇ ಇದ್ದಾರೆ. ಯುವಕರೆಲ್ಲರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಮಾರ್ಕೆಟ್ ಇದೆ ಅಂತ ಅವ್ರೇನ್ ಮಾಡ್ತಾರೆ, ಇಂಡಿಯಾದಲ್ಲಿ ಕಾಲಿಡ್ತಾರೆ. ಇವರೇ ಖುದ್ದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮತ್ತೆ ಇವರೇ R&D ನಡೆಸೋದ್ರಿಂದ ಇವರು ಒಳ್ಳೊಳ್ಳೆ ಫೀಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೈಕ್ರೋಮ್ಯಾಕ್ಸ್ ಕಂಪೇರ್ ಮಾಡ್ಕೊಂಡ್ರೆ. ಮತ್ತೆ 2016ರಲ್ಲಿ ಜಿಯೋ 4G ಡೇಟಾನ ಎಲ್ಲರಿಗೂ ಫ್ರೀ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೈಕ್ರೋಮ್ಯಾಕ್ಸ್ ಅಷ್ಟು ಫಾಸ್ಟ್ ಆಗಿ 4G ಅಪ್ಡೇಟ್ ಆಗ್ಲಿಲ್ಲದ ಕಾರಣ ಎಲ್ಲರೂ ಈ ಚೈನೀಸ್ ಕಂಪ್ನಿಗಳಿಂದ ಬೀಳಕ್ ಸ್ಟಾರ್ಟ್ ಆಗ್ತಾರೆ. ಅಂದ್ರೆ ಜಿಯೋಮಿ, ಒಪ್ಪೋ, ವಿವೋ, ಒನ್ ಪ್ಲಸ್ ಈ ತರ ಚೈನೀಸ್ ಬ್ರ್ಯಾಂಡ್ ಇಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಮೈಕ್ರೋಮ್ಯಾಕ್ಸ್ ನಿಧಾನಕ್ಕೆ ಪತನವಂತ ಹೋಗ್ತಾನೆ. ಇವಾಗ ಕೆಲವೊಂದು ರಿಪೋರ್ಟ್ ಹೇಳ್ತಾ ಇದಾವೆ ಮೈಕ್ರೋಮ್ಯಾಕ್ಸ್ ಮತ್ತೆ ಇಂಡಿಯಾಗೆ ವಾಪಸ್ ಬರುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ವಾಪಸ್ ಬಂದು ಈ ಚೈನೀಸ್ ಬ್ರ್ಯಾಂಡ್ಗೆ ಮತ್ತೆ ಕಾಂಪೀಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತಾ ಅಥವಾ ಇದೆಲ್ಲ ಜಸ್ಟ್ ಒಂದು ರೂಮರ್ಸ್? ಕೆಳಗಡೆ ಕಾಮೆಂಟ್ ಮಾಡಿ.